ಪೌರಾಣಿಕ ಸ್ಥಳ ದೇವಾಲಯ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರು ದೊಡ್ಡ ದೇವರು ಪರಮೇಶ್ವರನ ಪ್ರತಿಮೆ ಈಶ್ವರ ಕಪಿಲೇಶ್ವರ. ಇದು ಕಪಿಲೇಶ್ವರ ದೇವಸ್ಥಾನ. ಇದನ್ನು ದಕ್ಷಿಣ ಕಾಶಿ ಅಂತೇಳಿ ಕರೀತಾ ಇದ್ದಾರೆ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅಲ್ಲಿ ಸರ್ಕಾರದವರು ಕೂಡ ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀನಿ. ದಿನಾಂಕ ನಿಗದಿ ಆಗಿದೆ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದೆ. ಯಾವುದೇ ಧರ್ಮ ಆಗಲಿ ಯಾರು ಧರ್ಮ ಬಿಡುವಂತ ಯಾರು ಹೇಳಬಹುದು. ಸೊ ಇದು ಮಹಾತ್ಮ ಗಾಂಧೀಜಿಯವರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂತಹ ಹಿನ್ನೆಲೆಯಲ್ಲಿ ಈ ದೇವಾಲಯಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಂಥ ಇತಿಹಾಸ ಯಾರು ಕೂಡ ಅಲುಗಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಾಲಗಂಗಾಧರ ತಿಲಕ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು. ಸ್ವಾಮಿ ವಿವೇಕಾನಂದ ಅವರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಂಥ ಇತಿಹಾಸ ನಾನು ಕೇಳ್ಪಟ್ಟೆ. ಸೊ ಇವತ್ತು ನಾವು ಕೂಡ ಈ ದೇಶಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗಲಿ ಅಂತ ಹೇಳಿ ಸಂವಿಧಾನ ರಕ್ಷಣೆ ಆಗಬೇಕು. ಗಾಂಧೀಜಿಯವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ನೀತಿಗಳು, ಆಚಾರ ವಿಚಾರ ಇನ್ನು ಈ ದೇಶದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಹೆಜ್ಜೆ ಹಾಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಶ್ವರನ ಕಪಿಲೇಶ್ವರನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯದ ಜನತೆಗೆ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸುಮಾರು 101 ಲೀಟರ್ ಹಾಲನ್ನ ಕೊಟ್ಟು ನಾನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ಅನ್ನೋ ಖಂಡಿತ ಕಾರ್ಯಕ್ರಮನೂ ಯಶಸ್ಸಾಗಬೇಕು, ರಾಜ್ಯಕ್ಕೂ ಯಶಸ್ಸಾಗಬೇಕು, ನಿಮ್ಗೆ ಒಳ್ಳೇದಾಗಬೇಕು. ಯಾರು